ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಒಂದು ಬೌಲ್ ತೊಗೊಳ್ಬೇಕು. ಮಿಕ್ಸಿಂಗ್ ಬೌಲ್ ಸಣ್ಣದೇ, ದೊಡ್ಡದೇನು ಬೇಕಾಗಿಲ್ಲ. ಫಸ್ಟ್ ಸ್ವಲ್ಪ ಚಿಟಿಕೆ ಸೋಡಾ ಪುಡಿ ಹಾಕಿ, ಅಡುಗೆ ಸೋಡಾ ಬರುತ್ತಲ್ಲ ಅದು ಸಾಕಿಷ್ಟೇ, ಜಾಸ್ತಿ ಏನು. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು. ಓಕೆ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ. ಓಕೆ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಆನಿಯನ್ ಹಾಕ್ಕೊಳ್ತೀನಿ. ಓಕೆ, ಆನಿಯನ್. ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಂಡು, ಓಕೆ, ಗ್ರೀನ್ ಚಿಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಕರಿ ಲೀವ್ಸ್. ಓಕೆ, ನೆಕ್ಸ್ಟ್ ಸ್ವಲ್ಪ ಕೊರಿಯಾಂಡರ್ ಹಾಕ್ಕೊಳ್ತೀನಿ. ಓಕೆ, ಸ್ವಲ್ಪ ಕೊರಿಯಾಂಡರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಕೈಯಿಂದ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಅಷ್ಟೇ. ದೋಸೆಗಿಂತ ಸ್ವಲ್ಪ ಗಟ್ಟಿ ಬರಬೇಕು. ತೀರಾ ದೋಸೆ ಅಷ್ಟು ಬಂದರೆ ಬೇಡ, ಸ್ವಲ್ಪ ದೋಸೆಗಿಂತ ಸ್ವಲ್ಪ ಗಟ್ಟಿ ಬರಬೇಕು. ಎಲ್ಲದು ಮಸಾಲೆ ಎಲ್ಲ ಹೊಂದ್ಕೋಬೇಕು. ಓಕೆ, ಇವಾಗ ಸಾಲ್ಟ್ ಆಗಿದೆಯಾ ಇಲ್ಲ ಅಂತೇಳಿ ಒಂದ್ಸಲ ಸಾಲ್ಟ್ ಚೆಕ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಓಕೆ, ಇವಾಗ ಒಂದು ಪ್ಯಾನ್ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಆಯಿಲ್ ಹಾಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡ ನಂತರ ಇದು ಬ್ಯಾಟರ್ ಏನಿದೆ ಅಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು. ಓಕೆ, ಈ ಬ್ಯಾಟರ್ನ ಹಾಕ್ಕೊತೀನಿ. ಓಕೆ, ಓಕೆ, ಈ ಬ್ಯಾಟರ್ ಎಲ್ಲ ಹಾಕ್ಕೊಂಡು ಓಕೆ, ಇದು ಎರಡು ಸೈಡ್ ನೀಟಾಗಿ ಬೆನಿಬೇಕು. ಎರಡು ಸೈಡ್ ಬೆನಿಬೇಕು. ಓಕೆ, ಈ ಸೈಡು ಬೆನಿಲಿ, ಈ ಸೈಡ್ ಕೂಡ ನೀಟಾಗಿ ಎರಡು ಸೈಡ್ ನೀಟಾಗಿ ಬೆನೆಸ್ಕೋಬೇಕು. ಓಕೆ, ಈ ಸೈಡ್ ಕೂಡ ಎರಡು ಸೈಡ್ ನೀಟಾಗಿ ಬೆನೆಸ್ಕೊಂಡ್ರೆ ಓಕೆ ಬೆನಿಲಿ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸಂಗೆ ಕಟ್ ಮಾಡ್ಕೋಬೇಕು. ಟರ್ನ್ ಮಾಡಬೇಕು. ಚಿಕ್ಕ ಚಿಕ್ಕ ಪೀಸ್. ಓಕೆ, ಈ ಥರ ಒಂದು ಎಗ್ಗಿಂದ ಮಾಡ್ತೀವಲ್ಲ ಬೊಜ್ಜು, ಆ ಥರ. ಓಕೆ, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು. ಓಕೆ, ಮಾಡೋಣ ಇವಾಗ. ಈ ಥರ ವೆಜ್ ಬುರ್ಜಿ ಎಗ್ಗಿಂದ ಮಾಡ್ತಾರಲ್ಲ ಅದನ್ನೇ. ನಾವು ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆಜ್ ಬುರ್ಜ್ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಇದು ಕಡಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕಿ ಮಾಡಿರುವಂಥದ್ದು. ಓಕೆ, ವೆಜ್ ಬುರ್ಜ್.